ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವಾಗ 5:30 ಆಗೈತಿ. ಇವಾಗಲೂ ಸ್ಟಾರ್ಟ್ ಮಾಡತ್ತೀನಿ. ಮತ್ತು ಇವತ್ತು ಒಂದು ಸ್ವಲ್ಪ ನನ್ನ ವಿಡಿಯೋ ಲೇಟಾಗಿ ಬಂತು. ಡೈಲಿ 3 ಗಂಟೆಗೆ ಬರ್ತಿತ್ತು. ಇವಾಗ 5:30ಗೆ ಅಪ್ಲೋಡ್ ಮಾಡೀನಿ. ಇವಾಗ ಸ್ವಲ್ಪ ಕೆಲಸ ಆಯ್ತಲ್ಲ, ಮನೆ ಸ್ವಲ್ಪ ಚೇಂಜ್ ಮಾಡಿದ್ದೆ ಫ್ರೆಂಡ್ಸ. ಹಾಗಾಗಿ ಅಥರ್ವ ಅಂತೂ ಇಲ್ಲಿ ಬರೋಣ ಆಟ ಆಡೋಕೆ ಅವನಿಗೆ ಅನುಕೂಲ ಆಗಿಬಿಟ್ಟೈತಿ ಫ್ರೆಂಡ್ಸ. ಒಟ್ಟು ನೋಡಿ ಏನು ಹೇಳ್ಬೇಡ ಅಂತ ನನಗೆ ಒಟ್ಟ ಮನ್ಕೊಳಕ್ಕೆ ತಯಾರಿಲ್ಲ ಫ್ರೆಂಡ್ಸ್ ಅವನು. ತಿಕ್ಳಿ ನೋಡಿ ನೀನು ಒಲ್ಲ ನಾತನ ಫ್ರೆಂಡ್ಸ್. ಹಾಗಾಗಿ ಇವಾಗ ಹಿಟ್ಟು ನಾದಿಟ್ಟಿನಿ, ಕಸ ಗುಡಿಸೀನಿ, ಬಾಂಡೆ ತೊಳ್ಕೊಂಡಿದ್ವಿ. ಸಾರು ಆಟ ಆಡತ್ತಾನ. ಆಮೇಲೆ ಇವನಿಗೂ ಸ್ವಲ್ಪ ಏನಾದರೂ ಮಾಡಬೇಕು. ರೈಸ್ ಅಂತೂ ಐತಿ, ನಾ ರೈಸ್ ಮಾಡಲ್ಲ. ನಿಮಗೆ ಸ್ವಲ್ಪ ಸಜ್ಜಿಕಾರಿ ಏನಾದ್ರು ಮಾಡ್ಬೇಕು ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಸೊ ಹೊರಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಹೊರಗೆ ಹೋಗೋದು ಆಗಲಿಲ್ಲ ಫ್ರೆಂಡ್ಸ್. ಯಾಕಂತಂದ್ರೆ ನಮ್ಮ ಮನೆಯವ್ರಿಗೆ ಏನೋ ಸ್ವಲ್ಪ ಕೆಲಸ ಬತ್ತು, ಅಲ್ಲಿ ಹೋದ್ರು ಅವರು. ನೋಡಿ ಯಾವ ಥರ ಮಾಡ್ತಾನೆ ಫ್ರೆಂಡ್ಸ್. ನಮ್ಮ ಮನೆ ಕೆಳಗೆ ಯಾವ ಥರ ವಾತಾವರಣ ಅದಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಇವಾಗ ನಿದ್ದೆ ಬಂದೈತಿ, ಕಿರಿಕಿರಿ ಮಾಡಾಕತ್ತಾನ. ಸ್ವಲ್ಪ ಊಟ ಮಾಡಿಸಿ ಅವನಿಗೆ ಮಲಗಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಒಂಥರ ಸಣ್ಣ ಏರಿಯಾ ಟೈಪ್ ಐತಿ. ಇಲ್ಲಿ ನಮ್ಮ ಮನೆ ಮುಂದೆ ತೆಂಗಿನಕಾಯಿ ಗಿಡ ಐತಿ. ಸೊ ಇಲ್ಲೆಲ್ಲ ಗಿಡಗಳು ಅದಾವು. ಇಲ್ಲಿ ನಮ್ಮ ಕೆಳಗೆ ಓನರ್ ನೋಡಿ ಈ ಥರ ಎಲ್ಲ ಹಚ್ಚಾರ. ಸ್ವಲ್ಪ ಜೂಮ್ ಹಾಕಿ ತೋರಿಸ್ತೀನಿ ತಡಿ ಫ್ರೆಂಡ್ಸ್. ಇಷ್ಟೇ ಜಾಗ ಐತಿ, ಒಂಥರ ಹಳ್ಳಿ ಟೈಪ್ ಐತಿ ಫ್ರೆಂಡ್ಸ್. ಇದು ಸಿಟಿ ಕರೆ, ಅದು ಸ್ವಲ್ಪ ಒಳಗಾಗುತ್ತೆ. ಅಲ್ಲೆಲ್ಲ ಮನಿ ಪ್ಲ್ಯಾಂಟ್, ಕರಿಬೇವು, ಶೋಕಿ ಗಿಡ, ಅಡಿಕೆ ಗಿಡ, ತುಳಸಿ ಗಿಡ ಇವೆಲ್ಲ ಹಚ್ಚಾರ ಫ್ರೆಂಡ್ಸ. ಈ ಥರ ಐತಿ. ನಮ್ಮ ಮನೆಯವ್ರದ್ದು ಗಾಡಿ ಅದು ಇಲ್ಲಿ ನಿಂದ್ರಿಸ. ನಮ್ದು ಈ ಥರ ಸ್ಟೆಪ್ಸ್ ಅದಾವು. ಇಲ್ಲೊಂದು ಗೇಟ್ ಐತಿ ಫ್ರೆಂಡ್ಸ್. ನಮ್ಮ ಮಕ್ಕಳಿಗೆ ಹೋಗೋಕ್ಕೆ ಅನುಕೂಲ ಒಂದು ಆಗಲ್ಲ, ಅದೊಂದು ಚಲೋ ಮಾಡ್ಯಾರ. ಇಲ್ಲಿ ಚಾವಿ ಹಾಕ್ಬೇಕು. ಚಾವಿ ಹಾಕಿಬಿಟ್ಟೆವು ಅಂದ್ರೆ ಅನುಕೂಲ ಆಗುತ್ತೆ. ಬಿಡೋದನ್ನು ಪ್ಯಾಂಟ್ ಏರ್ಸ್ಕೊ. ಒಂದು ಇದು ಅಂಗಿ ಅವ್ನು ಹುಟ್ಟನ ತೊಗೊಂಬಂದಿದ್ವಿ ಫ್ರೆಂಡ್ಸ್. ಅಂದ್ರೆ ಸಮ್ಮರ್ ಸೀಸನ್ ಒಳಗೆ ನನಗೆ ಡೆಲಿವರಿ ಆಗಿತ್ತಲ್ಲ, ಸೊ ಹಾಗಾಗಿ ತೊಗೊಂಬಂದಿದ್ವಿ. ಅವಾಗ ಹಾಕಿಲ್ಲ. ಇವಾಗ ಒಳ್ಳೆ ಸಮ್ಮರ್ ಬಂದೈತಿ. ಒಂದು ವರ್ಷಿನ ಆಗತ್ತಾನೆ. ಈಗ ಬಂದವ ಫ್ರೆಂಡ್ಸ್. ಅವನಿಗೆ ಎಷ್ಟು ಅದನ್ನು ಅಷ್ಟೇ ಅದಾನವ. ಸೊ ಹಂಗಾಗಿ ಈಗ ಹಾಕೀವಿ. ಈಗ ಆರು ನನಗೂ ಇಂಥದೇ ಬೇಕು ಅಂಗಿ ಅಂತ ಇಷ್ಟೊತ್ತನ ಹಠ ಮಾಡಿದ್ನ. ಇಲ್ಲಪ್ಪ ಒಂದು ಸಣ್ಣವರಾಗ ತಂದಿದ್ದೈತಿ, ನೀನು ನಾಳೆ ಹೊಸದು ಹಾಕ್ತೇವೆ ನನಗೆ ಹಾಕ್ತಾನೆ. ಸೊ ಫ್ರೆಂಡ್ಸ್, ಇಲ್ಲಿ ಹಿಟ್ಟು ನಾದಿಟ್ಟಿನಿ. ನಮ್ಮ ಮನೆಯವ್ರು ಬರೋಣ ಚಪಾತಿ ಮಾಡಿಡ್ಬೇಕಂತ. ಸೊ ಇಲ್ಲಿ ರೈಸ್ ಐತಿ. ಇಷ್ಟು ರೈಸ್ ಏನು ಮಾಡಲ್ಲ, ಸ್ವಲ್ಪ ಸಾಂಬಾರು ಐತಿ ಫ್ರೆಂಡ್ಸ್. ಇಲ್ಲಿ ಅಥರ್ವಾಗ ಮನ್ಗಿಸಿನೂ ಹಿಟ್ಟು ನಾದಿಟ್ಟಿನಿ ಅವ ಇರುವಾಗ, ಎಚ್ಚರಿರುವಾಗ. ಸೊ ಇವಾಗ ಮನ್ಗಿಸಿನಿ ಫ್ರೆಂಡ್ಸ್. ಆರನ್ನೂ ಮಲ್ಕೊಂಡಾನ. ಹಾಗಾಗಿ ಚಪಾತಿ ಮಾಡ್ಕೋಬೇಕಂತ ಫಾಸ್ಟಾಗಿ ಚಪಾತಿ ಮಾಡಾಕತ್ತೀನಿ ಫ್ರೆಂಡ್ಸ್. ಇಲ್ಲಿ ಚಪಾತಿ ಗ್ಯಾಸ್ ಕಟ್ಟಿ ಮೇಲೆ ಮಾಡ್ಬೇಕಂತಂದ್ರೆ ಸುಮ್ಮನೆ ಗಲೀಜಾಗುತ್ತೆ, ಬೇಡ ಅಂತ ಅಂಕೇರಿ ಗ್ಯಾಸ್ ಕಟ್ಟಿ ಮೇಲೆ ಒಂದು ನಾವು ಚಪಾತಿ ಮಾಡೋ ಮಣಿ ಇಟ್ಕೊಂಡು ಚಪಾತಿ ಮಾಡಿದೆ. ಸ್ವಲ್ಪ ಘಾವಾಗಲ್ಲ ಫ್ರೆಂಡ್ಸ್, 1-2 ದಿನ ರೂಢಿ ಇರಲ್ಲಲ್ಲ. ಸೊ ಹಾಗಾಗಿ ಸೊ ಫಾಸ್ಟಾಗಿ ಚಪಾತಿ ಮಾಡಿಕೊಂಡೆ ಫ್ರೆಂಡ್ಸ. ಇನ್ನು ಚಪಾತಿ ಮಾಡಾಕತ್ತೀನಿ. ಯಾರು ಕೂಡ ಎದ್ದ ಅವನಿಗೂ ಸ್ವಲ್ಪ ರಂಬಿಸಿ ಒಂದು ಸ್ವಲ್ಪ ಏನಾರ ತಿನ್ನಕ್ಕೆ ಕೊಟ್ಟು ಫೋನ್ ಬೇಡಾಕತ್ತಿದ್ನ. ಸೊ ಹಾಗೇ ಅವ್ನಿಗೆ ಜೋಡಿ ಹೆಂಗೋ ಟೈಮ್ ಇನ್ನೊಂದು 2 ಚಪಾತಿ ಇದ್ದು ಅವಾಗ ಎದ್ದು ಬಿಟ್ಟಿದ್ದ. ಯಾಕೋ ಅವ್ರ ಪಪ್ಪ ಇರಲಿಲ್ಲ, ನಾನು ಸ್ವಲ್ಪ ಕಿರಿಕಿರಿ ಮಾಡ್ತಾನೆ ಫ್ರೆಂಡ್ಸ್. ಹಾಗಾಗಿ ನೋಡ್ತಾ ಇರ್ಬೋದು ನೀವು. ರೈಸ್ ಕೂಡ ರೆಡಿ ಆಯಿತು. ಅನ್ನಕ್ಕಿಟ್ಟೆ ಚಪಾತಿ ಮಾಡ್ಕೊಂಡೆ ಫ್ರೆಂಡ್ಸ್. ಈ ಚಪಾತಿ ಮಾಡೋದ್ರೊಳಗೆ ಇದೆಲ್ಲ ಗಲೀಜಾಗಿಬಿಟ್ಟಿತ್ತು. ಇದಿಷ್ಟು ಕ್ಲೀನ್ ಮಾಡ್ಕೋಬೇಕು. ನಮ್ಮ ಮನೆಯವ್ರು ಬರೋಣ ಪಲ್ಯ ಇಷ್ಟು ಮಾಡಿ ಕ್ಲೀನ್ ಮಾಡ್ತೀನಿ. ಅವು ನೀರು ಖಾಲಿ ಆಗೈತಿ, ಅದು ಕೆಳಗಿನವ್ರದ್ದು ಫ್ರೆಂಡ್ಸ. ಅದು ಹಂಡೆ ಅವ್ರಿಗೆ ಕೊಡಬೇಕು, ಕೊಟ್ಟು ಬರಬೇಕು, ಖಾಲಿ ಆಗೋಣ. ಸೊ ಬಾಂಡೆ ಇದ್ದು ಫ್ರೆಂಡ್ಸ, ಬಾಂಡೆ ತೊಳ್ಕೊಂಡೆ. ಸಿಂಕ್ ಅದ್ರೊಳಗೇನು ಬಾಂಡೆ ಇಲ್ಲ. ಸೊ ಹಂಗಾಗಿ ಸ್ವಲ್ಪ ಭಾಳ ಬೆಳಕಿಂದ ಪ್ರಾಬ್ಲಮ್ ಐತಿ. ಹಂಗಾಗಿ ಸ್ವಲ್ಪ ಕತ್ಲೆ ಕಾಣಿಸ್ತೈತಿ. ವೈಟ್ ಕಲರ್ ಬಲ್ಬ್ಸ್ ಇರುತ್ತಲ್ಲ, ಸೊ ಅಂಥ ಬಲ್ಬ್ ಹಾಕೀವಿ. ಅದು ಹೊಸದಿರುತ್ತಲ್ಲ, ಅದನ್ನ ಹಾಕ್ಬೇಕು ಅನ್ನಕತ್ತೀವಿ. ಅಂದರೆ ಲೈಟ್ ಬಿಲ್ ಔಟ್ ಕಡೆ ಐತಿ. ಸೊ ಹಂಗಾಗಿ ಅವರು ಜಾಸ್ತಿ ಇಲ್ಲ ಲೈಟ್ ಯೂಸ್ ಮಾಡಿ ಇಷ್ಟಪಡ್ತಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬೆಳಕಿನ ಪ್ರಾಬ್ಲಮ್ ಕಡಿಮೆ. ಇಲ್ಲೊಂದು ಡೋರ್ ಐತಿ ಫ್ರೆಂಡ್ಸ್. ಅದು ಡೋರ್ ಓಪನ್ ಮಾಡಿದ್ರೆ ಬೆಳಗ್ಗೆ ಬೀಳುತ್ತೆ. ಬಟ್ ಇವಾಗ ಬೆಳಕಿರಲ್ಲ ಫ್ರೆಂಡ್ಸ್. ಅದು ಹೊರಗೂ ಲೈಟ್ ಹಾಕಿಸ್ಕೊಡಲ್ಲ ಅವರು. ಲೈಟ್ ಹಾಕಿಸ್ಕೊಡಲ್ಲ, ಲೈಟ್ ಇಲ್ಲ. ಹಂಗಾಗಿ ಸ್ವಲ್ಪ ಕತ್ಲಾಗುತ್ತೆ. ಹಿಂಗೆ ನೋಡಿ ಫ್ರೆಂಡ್ಸ್, ಒಂದು ದಿವಸ ಅಂದರೆ ಒಂದಿರಂಗಿಲ್ಲ, ಒಂದು ಸಿಕ್ಕೈತಂದ್ರೆ ಒಂದಿರಂಗಿಲ್ಲ, ಆ ಥರ ಆಗುತ್ತೆ. ಅಲ್ಲಿ ಬೆಳಕೆಲ್ಲ ಇತ್ತು, ಮನೆ ಚೆಂದಿರಲಿಲ್ಲ.
ಇಲ್ಲಿ ಮನೆ ಎಲ್ಲ ಚಂದ ಐತಿ, ಬೆಳಕಿದೆ, ದೇವರೆಲ್ಲನೂ ಇದನ್ನು ಕೊಡೋಂಗಿಲ್ಲ ಅಂತಂತ ಮಕ್ಕಳು ಎಲ್ಲ ಕೊಡ್ತಾರೆ. ಸೊ ಹಾಗಾಗಿ ಆ ಥರ ಮಲ್ಕೊಳ್ಳೋಣ ಫ್ರೆಂಡ್ಸ್, ಆ ಥರ ಮಲ್ಕೊಳ್ಳೋಣ. ಅಕ್ಕ ಚಪಾತಿ ರೈಸ್ ಮಾಡ್ಕೊಂಡಿದ್ವಿ, ಆದ್ರೂ ಮಲ್ಕೊಂಡಿದ್ನ ಏನೋ ಗೊತ್ತಿಲ್ಲ. ಪಪ್ಪ ಇರೋದು ಫ್ರೆಂಡ್ಸ್, ಒಂದು ಬಾಜು ರಾತ್ರಿ ಬಂದಾಗಲ್ಲಕ್ಕ ಪಪ್ಪ ಇರಬೇಕು. ಆ ಪಪ್ಪ ಇರಲಿಲ್ಲ ಅಂದ್ರೆ ಬೆಳಗ್ಗೆ ಸ್ಟಾರ್ಟ್ ಮಾಡಿರ್ತಾನೆ. ಹಂಗಾಗಿ ಆ ಪಪ್ಪ ನೆನಪತ್ತು ಏನು ಮಾಡ್ತಾ ಇರಬೇಕು, ಅಳ್ಳಕತ್ತಿದ್ನ ಮತ್ತು ಹೋಗಿ ಅಂದಿಸಿ ಮತ್ತೊಂದಿಷ್ಟು ಫೋನ್ ಕೊಟ್ಟೆ. ಬಾಳೆ ತಗೊಳ್ತಾನೆ, ಫೋನ್ ಕೊಡೋಲ್ಲ, ಫೋನ್ ನೋಡ್ಕೊಡ್ತೀನಿ. ಮತ್ತು ಆಮೇಲೆ ಯಾಕೋ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಡ್ತೀನಿ ಅನ್ನೋದು ಆಯ್ತು ಮನೆ ತೊಗೊಂಡು ಕೊಟ್ಟಾನ. ಸೊ ಪಪ್ಪ ಹೊರಗೆ ಹೋಗಿದ್ರು, ಇನ್ನೂ ಬಂದಿಲ್ಲ ಫ್ರೆಂಡ್ಸ್, 7 ಗಂಟೆ ಆಗೈತಿ. ಬಂದ ಬಳಕ ಅವ್ರೇನು ಪಲ್ಯ ಏನು ಮಾಡಿಲ್ಲ, ಏನು ಮಾಡಂತಾರೆ ನೋಡ್ತೀನಿ. ಯಾಕಂದರೆ ಕಾಯಿಪಲ್ಯ ತರಲಿಲ್ಲ ಫ್ರೆಂಡ್ಸ್, ಹೋಗಲಿಲ್ಲ ಕಾಯಿಪಲ್ಯಕ್ಕೆ. ಕಾಯಿಪಲ್ಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಯಾಕೆ ಹೋಗಲಿಲ್ಲ ಅಂದ್ರೆ ನಮ್ಮ ಮನೆಯವ್ರಿಗೆ ಅರ್ಜೆಂಟಾಗಿ ಒಂದು ಕೆಲಸ ಬಂತು. ಹಂಗಾಗಿ ಇವತ್ತೊಂದು ದಿನ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಏನಾರು ತೊಗೊಂಬರ್ತೀನಿ, ನಾಳೆ ನೈಟ್ ಹೋಗ್ಬರೋಣ ಅಂತ ಅಂದ್ರೆ ಫ್ರೆಂಡ್ಸ. ಇಲ್ಲಿಂದ ಒಂದು ಕೆಲಸ ಮುಂದೆ ಸುಮ್ಮನೆ ಅಡ್ಡ ಹಾಕೋದು ಅಂತ ನಾನು ಅವನ್ನ ಹಂಗೆ ಹಿಂಗೆ ರೂಲ್ಸ್ ಹಾಕಲಿಲ್ಲ. ರೂಲ್ಸ್ ನಾ ಹಾಕಿದ್ರು ನಮಗೆ ಯಾವ ರೂಲ್ಸ್ ಆ ಥರ ಈ ಥರ ಏನಿಲ್ಲ. ಬಟ್ ಆರೋಗ ಅನ್ನನೂ ಮಾಡೀನಿ, ಚಪಾತಿನೂ ಮಾಡೀನಿ. ಏನು ತಿಂತಾನೆ ಸರಿ ಆ ಥರದ. ಆರು ನನ್ನ ಜೋಡಿ ಊಟ ಮಾಡ್ತಾನೆ. ಅಪ್ಪಾಗ ಆರು ಕಲ್ಲಂಗಡಿ ಹೇಳ್ಯಾನ ಫ್ರೆಂಡ್ಸ್, ನೆಗಡಿ ಬಂದೈತಿ, ಕಲ್ಲಂಗಡಿ ಹೇಳ್ಯಾನ. ಅವ್ರ ಪಪ್ಪ ತರಬೇಡ ಅಂತ ಹೇಳಿ, ಬಟ್ ತೊಗೊಂಬರ್ತಾರೆ, ಬಿಟ್ಟು ಬರ್ತಾರೆ. ಒಟ್ಟಿಗೆ ತೊಗೊಂಬರ್ತಾರೆ ಫ್ರೆಂಡ್ಸ್. ಅವ್ರ ಮಕ್ಕಳು ಏನು ಕೇಳಿಲ್ಲ, ನಾನೆಲ್ಲ ತೊಗೊಂಬರ್ತಾರೆ. ನೋಡು ನೀಲಾಗತ್ತೆ ಬಂದ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಇಂದು ನಾವು ಸ್ವಲ್ಪ ಬೆಳಕಿಂದು ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್, ಸ್ವಲ್ಪ ಓಕೆ. ಇಲ್ಲಿನ ಬೆಳಕಿನ ಪ್ರಾಬ್ಲಮ್ ಐತಿ, ಯಾಕಂದರೆ ಇಲ್ಲಿನೂ ಒಂದೇ ಬಲ್ಪ್ ಹಾಕ್ಬೇಕತ್ತ, ಒಳಗೂ ಒಂದೇ ಬಲ್ಪ್ ಹಾಕ್ಬೇಕತ್ತ, ಒಂದೇ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಓಕೆ ಅಂದ್ರೂ ಇಲ್ಲಿಂದ ಅಷ್ಟೊಂದು ಚೆಂದ ಬರೋಲ್ಲ ವಿಡಿಯೋಸ್. ಬೆಳಗ್ಗೆ ನೋಡಿ ಫ್ರೆಂಡ್ಸ್ 8 ನಂಬರ್ ಬರ್ತಾವೆ. ಇಲ್ಲಿ ಕತ್ತಲಾಗುತ್ತೆ. ಇಲ್ಲಿ ಹೊರಗೆ ಬೀದಿ ಲೈಟು ಇಲ್ಲ ಫ್ರೆಂಡ್ಸ್, ನಾವು ತೋರಿಸ್ತೀನಿ ನೋಡಿ ಇಷ್ಟ. ಇಲ್ಲೆಲ್ಲನೂ ಈ ಥರ ಅದು ಬೀದಿ ಲೈಟ್ ಆ ಕಡೆ ಆ ರೋಡಿಗದ ಫ್ರೆಂಡ್ಸ. ಇಲ್ಲಿ ಏನೂ ಇಲ್ಲ, ಸಂಧೆ ಐತಲ್ಲ, ಸ್ವಲ್ಪ ನೈಟ್ ವಿಡಿಯೋ ಅದು ಮಾಡೋಕೆ ಅನುಕೂಲ ಇಲ್ಲ ಫ್ರೆಂಡ್ಸ್. ಇಲ್ಲೆಲ್ಲ 2 ಕಿಟಕಿ ಅದಾವ ಫ್ರೆಂಡ್ಸ್, ಕಿಟಕಿ ಇದ್ದರೂ ಉಪಯೋಗ ಇಲ್ಲ, ಆ ಥರ ಐತಿದೆ. ನಮ್ಮ ಮನೆಯವರು ಬಂದರು ಫ್ರೆಂಡ್ಸ, ಚಿಕನ್ ತೊಗೊಂಬಂದಿದ್ರು ಅವರು. ಸೊ ಆರು ಅಳ್ಳಕತ್ತಿದ್ನ, ಅವನಿಗೆ ತಿನ್ನೋಕ್ಕೇನೂ ಇರಲಿಲ್ಲ, ಹಂಗಾಗಿ ಅಳ್ಳಕತ್ತಿದ್ನೆ. ನಮ್ಮ ಮನೆಯವರು ಅವನಿಗೆ ಚಿಕನ್ ಮಾಡ್ತೀನಿ ಅಂದಿದ್ರು. ಆಯ್ತದ ನಾನು ಕುಂತಿದ್ನೆ, ಕಾಲು ನೋಸಾಕತ್ತಾವ ಅಂತ. ನಮ್ಮ ಮನೆಯವ್ರು ಮಾಡ್ತೀನಿ ಅಂದರು. ಆಮೇಲೆ ಅವ ಅಳ್ಳಕತ್ತಾನ, ನೀನೇ ಮಾಡು, ನಾನು ಹೋಗಿ ತೊಗೊಂಡು ಬರ್ತೀನಿ ಅಂತ ಅಂದರು. ನಾನು ಮಾಡಿದೆ ಫ್ರೆಂಡ್ಸ. ಫೈನಲಿ ನಾನ್ ವೆಜ್ ಊಟನ ಮಾಡಿದೆ. ಓಕೆ ಫ್ರೆಂಡ್ಸ, ಇಲ್ಲೊಮ್ಮೆ ಇಲ್ಲಿಗೆ ಏನು ಮಾಡ್ತೀನಿ. ಓಕೆ ಬಾಯ್.